ಹೆಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧುಶ್ರೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಈಗ ಬೇಸಿಗೆ ಅಲ್ವಾ, ಬೇಸಿಗೆಯಲ್ಲಿ ಹಳ್ಳಿ ಕಡೆ ಹಪ್ಪಳ ಸಂಡಿಗೆನೆಲ್ಲ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ಅಕ್ಕಿನ ನೀಟಾಗಿ ನೆನೆ ಹಾಕಿ ಒಣಗಿಸಿ ರೆಡಿ ಮಾಡ್ಕೊಂಡು ಹಿಟ್ಟು ಹಾಕ್ಸ್ಕೊಂಬಂದು ಇಟ್ಕೋಬೇಕು. ಆಮೇಲೆ ಬಿಸಿ ನೀರು ಕಾಯಕ್ಕೆ ಇಡಬೇಕು. ಬಿಸಿ ನೀರು ಕಾಯ್ದ ಮೇಲೆ ಅಕ್ಕಿನ ಗಂಟು ಬರದೇ ಇರೋ ರೀತಿಯಾಗಿ ಅಕ್ಕಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಬಿಸಿ ನೀರಿಗೆ ಹಾಕಿ ತಿರುತ್ತಾ ಇರಬೇಕು. ತಿರುವಿ ಅದೆಲ್ಲ ಗಟ್ಟಿ ಗಂಜಿ ಥರ ಆಗಬೇಕು, ಅಲ್ಲಿವರೆಗೂ ತಿರುಗಬೇಕು. ಆಮೇಲೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಹಾಕ್ಕೋಬೇಕು. ಅದಕ್ಕೆ ಉಪ್ಪು ಮತ್ತು ಸೋಡಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಸಂಡಿಗೆ ಮಾಡೋಕ್ಕೆ ಬರುವಂತೆ ಗಟ್ಟಿಯಾಗಿ ಕುದಿಲಿಕ್ಕೆ ಬಿಡಬೇಕು. ಆಮೇಲೆ ಈ ರೀತಿಯಾಗಿ ಸೌಟಲ್ಲಿ ಒಂದು ಬಟ್ಟೆ ಲಂಗಿ ಬಟ್ಟೆ ಅಂತೀವಿ ಅಂಥದ್ರ ಮೇಲೆ ಹಾಕಬೇಕು. ಹಾಕಿ 2 ದಿನ ಒಣಗಿಸ್ಬೇಕು. ಒಣಗಿಸಿದ್ಮೇಲೆ ಮತ್ತೆ ನೀರಿನಲ್ಲಿ ಒಣಗಿರುವಂಥ ಸಂಡಿಗೆಯನ್ನು ಹಾಕಿ ತೆಗೆದು ಆಮೇಲೆ ಅದಕ್ಕೆ ಅಂಟ್ಕೊಂಡಿರೋ ಸಂಡಿಗೆನ ತೆಗೆದು ಮತ್ತೆ ಒಣಗಿಸ್ಬೇಕು. ಆಮೇಲೆ ಸಂಡಿಗೆ ಚೆನ್ನಾಗಿ ರೆಡಿಯಾಗಿರುತ್ತೆ. ಅದನ್ನು ಎಣ್ಣೆಯಲ್ಲಿ ಹುರ್ಕೊಂಡು ಅನ್ನದ ಜೊತೆ ಕೆಳಗಿಡ್ಲೆ ಇಲ್ಲಿ ಇಡ, ಆ ಕಡೆ ಹೋಗ್ಬಿಡ, ಇಲ್ಲ ಇಡು. ಸಾಕಾಗೈತವ ಇವು ನನಗೆ ಸಾಂಗ್ ಕೇಳಾರ ಸಾಕಾಗೈತಿಕ್ಕಿದು. ಚಲೋ ಐತಂತೀನಿ ನೀನು. ಮೆಣದಾಳಲ್ಲ ಇದ್ರು ಕೊಡ್ರೆ ಪ್ಲೀಸ್, ಹಂಗನ್ಬೇಡ್ರಿ. ನಾ ಕಳ್ಸತ್ನ ಏನು ಹಂಗಂದ್ರೆ ನೀನು ಕಳಿಸ್ತಾರಂತ ಮಾಡಿದಿ ಏನು? ಹಂಗಂದ್ರೆ ಕಳ್ಸಗಲ್ಲ ನಾ ಆಕತ್ತನ ಬಿಡುಗಲ್ಲ ನಾನು ಬರಲ್ಲ. ಆ ಕಡೆ ಎಲ್ಲೂ ಕಳನ್ನ ಆ ಕಡೆ ಹೋಗಿಂತಾಗ ನಾನು ಹಿಡ್ಕೊಂಡು